ಅಕ್ರಮ ಆಸ್ತಿ ಗಳಿಕೆ ಆರೋಪ ಸಂಬಂಧ ವಸತಿ ಸಚಿವರಾಗಿರುವಂತಹ ಜಮೀರ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಸರ್ದಾರ್ ಸರ್ಫರಾಜ್ ಖಾನ್ ಮನೆ ಮೇಲೆ ಮತ್ತು ಕಚೇರಿಗಳ ಮೇಲೆ ರೆಸಾರ್ಟ್ಗಳ ಮೇಲೆ ಲೋಕಾಯುಕ್ತ ಪೊಲೀಸರು ಇಂದು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ನಾನು ಬೆಂಗಳೂರಿನ ಹಲಸೂರು ಕೆರೆ ಬಳಿ ಇರುವಂತಹ ಸರ್ಫರಾಜ್ ಅವರ ಮನೆ ಅಂದ್ರೆ ರಜಿಯಾ ಮೆನ್ಷನ್ ಇದೆ. ಈ ಒಂದು ಮೆನ್ಷನ್ ಬಳಿ ಇದ್ದೀನಿ. 3 ಅಂತಸ್ತಿನ ಈ ಒಂದು ಮೆನ್ಷನ್ ಅಲ್ಲಿ ಬೆಳಿಗ್ಗೆ ಸರ್ಫರಾಜ್ ಖಾನ್ ಅವರು ಇರ್ತಾರೆ. ಬೆಳಗ್ಗೆ 8 ಗಂಟೆಗೆ ಸುಮಾರು 10ಕ್ಕೂ ಹೆಚ್ಚು ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ನಡೆಸಿದ ವೇಳೆ ಸರ್ಫರಾಜ್ ಖಾನ್ ಅವರು ಮನೆಯಲ್ಲೇ ಇರ್ತಾರೆ. ಈ ವೇಳೆ ಅವರನ್ನು ವಶಕ್ಕೆ ಪಡ್ಕೊಂಡಂತಹ ಪೊಲೀಸರು ಜೊತೆಗೆ ಅವರ ಕುಟುಂಬಸ್ಥರನ್ನು ಸಹ ಮನೆಯಲ್ಲೇ ಇಟ್ಕೊಂಡಿದ್ದಾರೆ. ಜೊತೆಗೆ ಅವರ ಮೊಬೈಲ್ ಅನ್ನು ಸಹ ಈಗ ವಶಕ್ಕೆ ಪಡೆದು ಪರಿಶೀಲನೆಯನ್ನು ನಡೆಸ್ತಾ ಇರುವಂತದ್ದು. ಇದರ ಜೊತೆಗೆ ಬೆಂಗಳೂರಿನ ಇತರ ಕಡೆ ಇರುವಂತಹ ಒಂದು 6 ಕಡೆ ಮನೆ ಮತ್ತು ಕಚೇರಿಗಳ ಮೇಲೂ ಸಹ ಸುಮಾರು 10ಕ್ಕೂ ಹೆಚ್ಚು ಅಧಿಕಾರಿಗಳು ಪೊಲೀಸರು ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅದೇ ರೀತಿ ಕೊಡಗಿನಲ್ಲಿರುವಂತಹ 2 ಕಾಫಿ ಎಸ್ಟೇಟ್ ಮತ್ತು ಎಚ್ ಡಿ ಕೋಟೆಯಲ್ಲಿರುವಂತಹ ಸರ್ಫರಾಜ್ ಖಾನ್ ಅವರಿಗೆ ಸೇರಿದ ಒಂದು ರೆಸಾರ್ಟ್ ಮೇಲೂ ಸಹ ಸುಮಾರು 10ಕ್ಕೂ ಅಂದ್ರೆ ಪ್ರತಿಯೊಂದು ಕಡೆಯೂ ಸುಮಾರು 10ಕ್ಕೂ ಹೆಚ್ಚು ಲೋಕಾಯುಕ್ತ ಪೊಲೀಸರು ಅಲ್ಲಿನ ಸ್ಥಳೀಯ ಪೊಲೀಸರ ಸಹಕಾರದೊಂದಿಗೆ ದಾಳಿಯನ್ನು ನಡೆಸಿ ಅಲ್ಲಿ ದಾಖಲೆಗಳು ಮತ್ತು ಅಲ್ಲಿ ಸಂಬಂಧಪಟ್ಟಂತಹ ಆಸ್ತಿ ಪಾಸ್ತಿಗಳ ಬಗ್ಗೆ ಪರಿಶೀಲನೆಯನ್ನು ನಡೆಸ್ತಾ ಇರುವಂತದ್ದು. ದೃಶ್ಯದಲ್ಲಿ ಈ ಒಂದು ರಜಿಯಾ ಮೆನ್ಷನ್ ಬಳಿ ಇರುವಂತಹ ಪೊಲೀಸರ ಕಾರ್ಗಳನ್ನು ಸಹ ನೋಡಬಹುದು. ಸುಮಾರು 3ಕ್ಕೂ ಹೆಚ್ಚು ಕಾರ್ಗಳಲ್ಲಿ 10ಕ್ಕೂ ಹೆಚ್ಚು ಅಧಿಕಾರಿಗಳು ಒಂದು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನ ನಿರಂತರವಾಗಿ ನಡೆಸ್ತಾ ಇರುವಂತದ್ದು. ಸಂಜೆ ವೇಳೆಗೆ ಈ ಒಂದು ದಾಳಿ ಮುಗಿಯುವ ಸಾಧ್ಯತೆ ಇದ್ದು ತದನಂತರ ಇವರು ಗಳಿಸಿದ ಆಸ್ತಿ ಎಷ್ಟು ಮತ್ತು ಮನೆಯಲ್ಲಿ ಪತ್ತೆಯಾದಂತಹ ಆಸ್ತಿಗಳೇನೇನು ಮತ್ತು ಆಸ್ತಿ ಪಾಸ್ತಿ ಆಗಿರ್ಬೋದು, ಚಿನ್ನಾಭರಣ ಆಗಿರ್ಬೋದು, ಜೊತೆಗೆ ಇವರ ಹತ್ರ ಐಷಾರಾಮಿ ಕಾರು, ಬೈಕ್ಗಳು ಏನೆಲ್ಲ ಇದೆ ಅದೆಲ್ಲದರ ಬಗ್ಗೆ ಒಂದು ಕೊನೆಗೆ ಸಂಜೆ ವೇಳೆಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಅಲ್ಲಿ ತನಕನೂ ಸಹ ನಿರಂತರವಾಗಿ ಲೋಕಾಯುಕ್ತ ಪೊಲೀಸರು ಸರ್ಫರಾಜ್ ಅವರನ್ನ ವಿಚಾರಣೆಯನ್ನು ಮಾಡ್ತಾರೆ. ಜೊತೆಗೆ ಮನೆಯಲ್ಲಿರುವಂತಹ ದಾಖಲೆಗಳನ್ನು ಸಹ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಕ್ಯಾಮರಾಮನ್ ರಮೇಶ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು. ಅಕ್ರಮ ಆಸ್ತಿ ಗಳಿಕೆ ಆರೋಪ ಸಂಬಂಧ ವಸತಿ ಸಚಿವರಾಗಿರುವಂತಹ ಜಮೀರ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಸರ್ದಾರ್ ಸರ್ಫರಾಜ್ ಖಾನ್ ಮನೆ ಮೇಲೆ ಮತ್ತು ಕಚೇರಿಗಳ ಮೇಲೆ ರೆಸಾರ್ಟ್ಗಳ ಮೇಲೆ ಲೋಕಾಯುಕ್ತ ಪೊಲೀಸರು ಇಂದು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ನಾನು ಬೆಂಗಳೂರಿನ ಹಲಸೂರು ಕೆರೆ ಬಳಿ ಇರುವಂತಹ ಸರ್ಫರಾಜ್ ಅವರ ಮನೆ ಅಂದ್ರೆ ರಜಿಯಾ ಮೆನ್ಷನ್ ಇದೆ. ಈ ಒಂದು ಮೆನ್ಷನ್ ಬಳಿ ಇದ್ದೀನಿ. 3 ಅಂತಸ್ತಿನ ಈ ಒಂದು ಮೆನ್ಷನ್ ಅಲ್ಲಿ ಬೆಳಿಗ್ಗೆ ಸರ್ಫರಾಜ್ ಖಾನ್ ಅವರು ಇರ್ತಾರೆ. ಬೆಳಗ್ಗೆ 8 ಗಂಟೆಗೆ ಸುಮಾರು 10ಕ್ಕೂ ಹೆಚ್ಚು ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ನಡೆಸಿದ ವೇಳೆ ಸರ್ಫರಾಜ್ ಖಾನ್ ಅವರು ಮನೆಯಲ್ಲೇ ಇರ್ತಾರೆ. ಈ ವೇಳೆ ಅವರನ್ನು ವಶಕ್ಕೆ ಪಡ್ಕೊಂಡಂತಹ ಪೊಲೀಸರು ಜೊತೆಗೆ ಅವರ ಕುಟುಂಬಸ್ಥರನ್ನು ಸಹ ಮನೆಯಲ್ಲೇ ಇಟ್ಕೊಂಡಿದ್ದಾರೆ. ಜೊತೆಗೆ ಅವರ ಮೊಬೈಲ್ ಅನ್ನು ಸಹ ಈಗ ವಶಕ್ಕೆ ಪಡೆದು ಪರಿಶೀಲನೆಯನ್ನು ನಡೆಸ್ತಾ ಇರುವಂತದ್ದು. ಇದರ ಜೊತೆಗೆ ಬೆಂಗಳೂರಿನ ಇತರ ಕಡೆ ಇರುವಂತಹ ಒಂದು 6 ಕಡೆ ಮನೆ ಮತ್ತು ಕಚೇರಿಗಳ ಮೇಲೂ ಸಹ ಸುಮಾರು 10ಕ್ಕೂ ಹೆಚ್ಚು ಅಧಿಕಾರಿಗಳು ಪೊಲೀಸರು ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅದೇ ರೀತಿ ಕೊಡಗಿನಲ್ಲಿರುವಂತಹ 2 ಕಾಫಿ ಎಸ್ಟೇಟ್ ಮತ್ತು ಎಚ್ ಡಿ ಕೋಟೆಯಲ್ಲಿರುವಂತಹ ಸರ್ಫರಾಜ್ ಖಾನ್ ಅವರಿಗೆ ಸೇರಿದ ಒಂದು ರೆಸಾರ್ಟ್ ಮೇಲೂ ಸಹ ಸುಮಾರು 10ಕ್ಕೂ ಅಂದ್ರೆ ಪ್ರತಿಯೊಂದು ಕಡೆಯೂ ಸುಮಾರು 10ಕ್ಕೂ ಹೆಚ್ಚು ಲೋಕಾಯುಕ್ತ ಪೊಲೀಸರು ಅಲ್ಲಿನ ಸ್ಥಳೀಯ ಪೊಲೀಸರ ಸಹಕಾರದೊಂದಿಗೆ ದಾಳಿಯನ್ನು ನಡೆಸಿ ಅಲ್ಲಿ ದಾಖಲೆಗಳು ಮತ್ತು ಅಲ್ಲಿ ಸಂಬಂಧಪಟ್ಟಂತಹ ಆಸ್ತಿ ಪಾಸ್ತಿಗಳ ಬಗ್ಗೆ ಪರಿಶೀಲನೆಯನ್ನು ನಡೆಸ್ತಾ ಇರುವಂತದ್ದು. ದೃಶ್ಯದಲ್ಲಿ ಈ ಒಂದು ರಜಿಯಾ ಮೆನ್ಷನ್ ಬಳಿ ಇರುವಂತಹ ಪೊಲೀಸರ ಕಾರ್ಗಳನ್ನು ಸಹ ನೋಡಬಹುದು. ಸುಮಾರು 3ಕ್ಕೂ ಹೆಚ್ಚು ಕಾರ್ಗಳಲ್ಲಿ 10ಕ್ಕೂ ಹೆಚ್ಚು ಅಧಿಕಾರಿಗಳು ಒಂದು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನ ನಿರಂತರವಾಗಿ ನಡೆಸ್ತಾ ಇರುವಂತದ್ದು. ಸಂಜೆ ವೇಳೆಗೆ ಈ ಒಂದು ದಾಳಿ ಮುಗಿಯುವ ಸಾಧ್ಯತೆ ಇದ್ದು ತದನಂತರ ಇವರು ಗಳಿಸಿದ ಆಸ್ತಿ ಎಷ್ಟು ಮತ್ತು ಮನೆಯಲ್ಲಿ ಪತ್ತೆಯಾದಂತಹ ಆಸ್ತಿಗಳೇನೇನು ಮತ್ತು ಆಸ್ತಿ ಪಾಸ್ತಿ ಆಗಿರ್ಬೋದು, ಚಿನ್ನಾಭರಣ ಆಗಿರ್ಬೋದು, ಜೊತೆಗೆ ಇವರ ಹತ್ರ ಐಷಾರಾಮಿ ಕಾರು, ಬೈಕ್ಗಳು ಏನೆಲ್ಲ ಇದೆ ಅದೆಲ್ಲದರ ಬಗ್ಗೆ ಒಂದು ಕೊನೆಗೆ ಸಂಜೆ ವೇಳೆಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಅಲ್ಲಿ ತನಕನೂ ಸಹ ನಿರಂತರವಾಗಿ ಲೋಕಾಯುಕ್ತ ಪೊಲೀಸರು ಸರ್ಫರಾಜ್ ಅವರನ್ನ ವಿಚಾರಣೆಯನ್ನು ಮಾಡ್ತಾರೆ. ಜೊತೆಗೆ ಮನೆಯಲ್ಲಿರುವಂತಹ ದಾಖಲೆಗಳನ್ನು ಸಹ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಕ್ಯಾಮರಾಮನ್ ರಮೇಶ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.